ಬೆಳಗಾವಿಯಲ್ಲಿ ಅಕ್ರಮವಾಗಿ ಜನರಿಂದ 4,500 ಕೋಟಿ ರೂಪಾಯಿ ಸಂಗ್ರಹಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿಐಡಿ ಫೀಲ್ಡ್ಗಿಳಿದಿದೆ. ಸಿಐಡಿ ಡಿಐಜಿ ಭೀಮಾಶಂಕರ್ ಗುಳೇದ್ ಬೆಳಗಾವಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಜಿಲ್ಲಾಡಳಿತದಿಂದ ಈ ಪ್ರಕರಣದ ಕುರಿತಾಗಿ ಮಾಹಿತಿಯನ್ನ ಪಡೆಯುತ್ತಾರೆ ಅಂತ ಹೇಳಲಾಗಿದೆ. ಉದ್ಯಮಿ ಶಿವಾನಂದ ನೀಲಣ್ಣವರ ಅಕ್ರಮದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಸಿಐಡಿ ಕಲೆ ಹಾಕ್ತಾ ಇದೆ. ಇವತ್ತಿನಿಂದ ಸಿಐಡಿ ಅಧಿಕಾರಿಗಳು ಕೇಸ್ನ ತನಿಖೆಗೆ ಇಳಿದಿದ್ದಾರೆ. ಸಾವಿರಾರು ಕೋಟಿ ಅಕ್ರಮ ಮಾಡಿರ್ತಕ್ಕಂಥ ಒಂದು ಕೇಸ್ ಇದು. ಶಿವಾನಂದ ನೀಲಣ್ಣವರವರನ್ನ ಪೊಲೀಸರು ಬಂಧಿಸಿದ್ದಾರೆ. ಇದೀಗ ಈ ಇಡೀ ಪ್ರಕರಣವನ್ನು ಸಿಐಡಿ ತನಿಖೆ ಮಾಡಲಿದೆ. ಬಹಳ ದೊಡ್ಡ ವ್ಯಾಪ್ತಿಯ ಅಕ್ರಮ ಇದರಲ್ಲಿ ನಡೆದಿದೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ ಮೇಲ್ನೋಟಕ್ಕೆ. ಹಾಗಾಗಿ ಸಿಐಡಿ ಈ ಪ್ರಕರಣದ ತನಿಖೆಗಿಳಿದಿದೆ. ಸಿಐಡಿ ಡಿಐಜಿ ಭೀಮಾಶಂಕರ್ ಗುಳೇದ್ ಅವರೇ ಸ್ವತಃ ಬೆಳಗಾವಿಗೆ ತೆರಳಿದ್ದಾರೆ. ಅಲ್ಲಿ ಜಿಲ್ಲಾಡಳಿತದಿಂದ ಡೀಟೇಲ್ಡ್ ಆಗಿ ಎಲ್ಲ ಮಾಹಿತಿಯನ್ನು ಪಡ್ಕೊಳ್ತಾರೆ. ಅನಂತರ ವಿಚಾರಣೆಯನ್ನು ಆರಂಭ ಮಾಡ್ತಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್. ಮೈಲಾರಿ, ಈ ಶಿವಾನಂದ ನೀಲಣ್ಣವರ್ ಅವರ ವಿಚಾರಣೆಯನ್ನ ಸಿಐಡಿ ಆರಂಭ ಮಾಡಲಿದೆಯಾ? ಜೊತೆಗೆ ಅಲ್ಲಿನ ಸ್ಥಳೀಯರು ಈ ಇಡೀ ಪ್ರಕರಣದ ಕುರಿತಾಗಿ ಏನು ಹೇಳ್ತಾರೆ? ಯಾಕಂದ್ರೆ ಸಾವಿರಾರು ಜನ ಇದರಲ್ಲಿ ದುಡ್ಡು ತೊಡಗಿಸಿದ್ದಾರೆ ಅಂತ ಗೊತ್ತಿರಲಿಲ್ವಾ? ಮೊದಲು ಯಾವಾಗಲೂ ಕ್ಲೂ ಸಿಕ್ಲಿಲ್ವಾ? ಏನೆಲ್ಲ ಅಪ್ಡೇಟ್ ಇದೆ ಈ ಪ್ರಕರಣದ ಕುರಿತಾಗಿ? ಖಂಡಿತ ಶ್ರೀಲಕ್ಷ್ಮಿ, ಸುಮಾರು ಶಿವಾನಂದ್ ನೀಲಣ್ಣವರ ವಿರುದ್ಧ ಸುಮಾರು 4,500 ಕೋಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಐಡಿ ಅಧಿಕಾರಿಗಳು ಕೂಡ ಒಂದು ಹಂತದ ಮಾಹಿತಿ ಕಲೆ ಹಾಕುವಂಥ ಕೆಲಸವನ್ನು ಕೂಡ ಮಾಡಲಾಗಿರುವಂಥದ್ದು ಗಮನಿಸ್ಬೋದು. 3 ಅಧಿಕಾರಿಗಳ ತಂಡ ಈಗಾಗಲೇ ಬಂದಿರುವಂಥದ್ದು. ಜೊತೆಗೆ DYSP ಕೋದಂಡರಾಮ್ ಅಂದರೆ ಸಿಐಡಿಯ DYSP ಆಗಿರುವಂಥ ಕೋದಂಡರಾಮ್ ಅವರ ನೇತೃತ್ವದಲ್ಲಿ ಈಗಾಗಲೇ ಪೊಲೀಸ್ ಠಾಣೆಗೆ ಆಗಮಿಸಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಿರುವಂಥದ್ದು ಗಮನಿಸ್ಬೋದು. ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕ್ಕೊಂಡು ಹೋಗುವಂಥ ಕೆಲಸವನ್ನು ಕೂಡ ಮಾಡಲಾಗಿರುತ್ತದೆ. ಜೊತೆಗೆ ಈಗಾಗಲೇ ಈ ಒಂದು ಪ್ರಕರಣ ಸಿಐಡಿಗೆ ಹಸ್ತಾಂತರ ಆಗ್ತಿದ್ದಂತೆ ಏನು ಈಗಾಗಲೇ ಸಿಐಡಿ DIG ಆಗಿರುವಂಥ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಅವರು ಕೂಡ ಈ ಒಂದು ತನಿಖೆಯನ್ನು ಆರಂಭಿಸಿರುವಂಥದ್ದು ಸ್ವತಃ ಅವರೇ ಕೂಡ ಬಂದಿರುವಂಥದ್ದು. ಮೊದಲ ಹಂತದಲ್ಲಿ ಪೊಲೀಸರು ಏನೆಲ್ಲ ತನಿಖೆಯನ್ನು ಮಾಡಿದ್ದಾರೆ, ಜೊತೆಗೆ ಜಿಲ್ಲಾಡಳಿತದ ಬಳಿ ಯಾವೆಲ್ಲ ಮಾಹಿತಿಗಳಿದ್ದಾವೆ, ಜೊತೆಗೆ ಹಣ ಎಷ್ಟು ಜನ ಹೂಡಿಕೆ ಮಾಡಿದ್ದಾರೆ ಮತ್ತು ಆರೋಪಿ ಶಿವಾನಂದ್ ನೀಲಣ್ಣವರು ಎಲ್ಲೆಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ದಾನೆ ಮತ್ತು ಆತನ ಪರಿಚಯಸ್ಥರು ಯಾರಿದ್ದಾರೆ, ಜೊತೆಗೆ ಇಲ್ಲಿಯವರೆಗೂ ಎಷ್ಟು ಹಣವನ್ನು ಈತ ಖರ್ಚು ಮಾಡಿದ್ದಾನೆ ಅಂದರೆ ಅನಧಿಕೃತವಾಗಿ, ಜೊತೆಗೆ ಇಲ್ಲಿಯವರೆಗೂ ಯಾರೂ ಕೂಡ ಇಲ್ಲಿ ದೂರನ್ನು ಕೊಟ್ಟಿಲ್ಲ. ಹಾಗಾಗಿ ಆ ಒಂದು ವಿಚಾರ ಬಂದರೆ ಕೋರ್ಟ್ನಲ್ಲಿ ಯಾವ ರೀತಿ ಇದನ್ನು ಕೇಸ್ ಸ್ಟ್ಯಾಂಡ್ ಮಾಡಬೇಕು, ಜೊತೆಗೆ ಯಾವ ರೀತಿ ಇದನ್ನು ತನಿಖೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಿರುವಂಥದ್ದು. ನಿನ್ನೆ ಇಡೀ ದಿನ ಕೂಡ ಅಧಿಕಾರಿಗಳು ಪಂಚನಾಮೆಯನ್ನು ಮಾಡಿದರು. ಸುಮಾರು ಸಾಕಷ್ಟು 2 ಮೂಟೆಗಳಷ್ಟು ದಾಖಲೆಗಳನ್ನು ಸಂಗ್ರಹಿಸುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಇದೇ ಒಂದು ಪೊಲೀಸ್ ಠಾಣೆಯಲ್ಲಿ ಸದ್ಯ ಶಿವಾನಂದ್ ನೀಲಣ್ಣವರಿರುವಂಥದ್ದು ಮಾಳಮಾರುತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಎಲ್ಲ ದಾಖಲೆಗಳ ಪರಿಶೀಲನೆ ಕಾರ್ಯ ಕೂಡ ನಡೀತಾ ಇರುವಂಥದ್ದು. ಲ್ಯಾಪ್ಟಾಪ್ ಇರ್ಬೋದು, ಪೆನ್ಡ್ರೈವ್ ಇರ್ಬೋದು, ಜೊತೆಗೆ ಡಿಜಿಟಲ್ ಎವಿಡೆನ್ಸ್ಗಳಿರ್ಬೋದು, ಜೊತೆಗೆ 4 ಅಕೌಂಟ್ಗಳನ್ನು ಈಗಾಗಲೇ ಫ್ರೀಸನ್ನು ಮಾಡಿದ್ದಾರೆ. ಹಾಗಾಗಿ CI ನೇತೃತ್ವದ ಟೆಕ್ನಿಕಲ್ ತಂಡವೂ ಕೂಡ ಆಗಮಿಸಿರುವಂಥದ್ದು. ಆ ಬ್ಯಾಂಕ್ ಅಕೌಂಟ್ ಎಲ್ಲೆಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ, ಯಾರಿಗೆಲ್ಲ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅನ್ನೋದು ಸಂಪೂರ್ಣವಾದಂಥ ವಿವರಗಳನ್ನು ಇವತ್ತು ಪಡೆಯುವಂಥ ಕೆಲಸವನ್ನು ಕೂಡ ಇಲ್ಲಿ ಸಿಐಡಿ ಅಧಿಕಾರಿಗಳು ಕೂಡ ಮಾಡ್ತಿರುವಂಥದ್ದು. ಸುಮಾರು 2 ದಿನಗಳ ಕಾಲ ನಿರಂತರವಾಗಿ ಅಧಿಕಾರಿಗಳು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ಈಗಾಗಲೇ ಬಂಧನದಲ್ಲಿ ಇರುವಂಥ ಶಿವಾನಂದ್ ನೀಲಣ್ಣವರ ಪೊಲೀಸರಿಗೆ ಸಹಕಾರವನ್ನು ಕೊಡ್ತಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಏನೇ ಕೇಳಿದ್ರು ಓಂ ನಮಃ ಶಿವಾಯ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಡ್ತಿದ್ದೇನೆ ಮತ್ತು ನಾನು ಯಾರಿಗೆ ಮೋಸವನ್ನು ಮಾಡಿಲ್ಲ ಅನ್ನೊಂದು ಮಾತನ್ನು ಕೂಡ ಹೇಳ್ತಿದ್ದಾನಂತೆ. ಹಾಗಾಗಿ ಇದು ಪೊಲೀಸರಿಗೆ ತಲೆನೋವಾಗಿರುವಂಥದ್ದು. ಹಾಗಾಗಿ ಈಗ ಸಿಐಡಿಗೆ ಹಸ್ತಾಂತರ ಆಗಿರೋದ್ರಿಂದ ಸಿಐಡಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಇವತ್ತು ಕಲೆ ಹಾಕುತ್ತೆ. ಇದಾದ ನಂತರ ಅವರು ಕೂಡ ಕೋರ್ಟ್ಗೆ ಆರೋಪಿಯನ್ನು ಪ್ರೊಡ್ಯೂಸ್ ಮಾಡಿ ಮತ್ತೆ ತಮ್ಮ ವಶಕ್ಕೆ ಪಡೆದುಕೊಂಡು ಹೆಚ್ಚಿನ ವಿಚಾರಣೆಯನ್ನು ಕೂಡ ಪಡೆದುಕೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. ಈಗಾಗಲೇ 5 ದಿನಗಳ ಕಾಲ ಜಿಲ್ಲಾ ನ್ಯಾಯಾಧೀಶರು ಪೊಲೀಸರಿಗೆ PC ಕಸ್ಟಡಿಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಇದೇ ಒಂದು ಸ್ಟೇಷನ್ನಲ್ಲಿ ಸದ್ಯ ಆರೋಪಿ ಇರುವಂಥದ್ದು. ಸಾಕಷ್ಟು ಅಕ್ರಮ ಅಂದರೆ ಅನಧಿಕೃತವಾಗಿ ಠೇವಣಿ ಅಂದರೆ ಲೋನ್ ರೂಪದಲ್ಲಿ ಠೇವಣಿ ಹಣವನ್ನು ಸಂಗ್ರಹಿಸಿದಂಥ ಗಂಭೀರವಾದಂಥ ಆರೋಪ ಕೂಡ ಕೇಳಿ ಬಂದಿದ್ದು. ಸುಮಾರು 4,500 ಕೋಟಿಗೂ ಹಣವನ್ನು ಈತ ಸಂಗ್ರಹ ಮಾಡಿದ್ದಾನೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಸುಮಾರು 35,000 ಜನರಿಂದ ಹಣ ಸಂಗ್ರಹಿಸಿದಂಥ ಆರೋಪ ಇರುವಂಥದ್ದು. ಅವರಿಗೆ 36 ವರ್ಷಕ್ಕೆ ನಾನು 36% ಬಡ್ಡಿಯನ್ನು ಕೊಡ್ತೇನೆ, 1 ಲಕ್ಷಕ್ಕೆ 3,000 ರೂಪಾಯಿ ಹಣವನ್ನು ಕೊಡ್ತೇನೆ ಅನ್ನೋ ಆಮಿಷವನ್ನು ಕೊಟ್ಟು ಹಣ ಸಂಗ್ರಹ ಮಾಡಿರುವಂಥ ಆರೋಪ ಇರುವಂಥದ್ದು. ಹಾಗಾಗಿ ಜನರ ಠೇವಣಿ ಹಣವನ್ನು ರಕ್ಷಣೆ ಮಾಡಬೇಕು, ಜೊತೆಗೆ ಮುಂದೆ ಈ ರೀತಿ
ರೀತಿ ಯಾರು ವಂಚನೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ದಾಳಿಯನ್ನು ಮಾಡಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಬೆಳಗಾವಿ ಜಿಲ್ಲಾಧಿಕಾರಿಗಳು ಹೇರುವಂಥದ್ದು. ಸದ್ಯ ಸಂಪೂರ್ಣವಾದಂಥ ದಾಖಲೆಗಳ ಪರಿಶೀಲನೆ ಕಾರ್ಯ ಆಗ್ತಿರುವಂಥದ್ದು. ಆದರೆ ಇಲ್ಲಿ ಗಮನಿಸಬೇಕಾದಂಥ ಅಂಶ ಅಂದರೆ ನಿನ್ನೆ ಇಡೀ ದಿನ ಪಂಚನಾಮೆ ಮಾಡಿದ್ರು ಕೂಡ ಸಾಕಷ್ಟು ಏನು ಬಾಂಡ್ಗಳನ್ನು ಇನ್ನೂ ಅವರು ಸೀಲನೆ ಮಾಡಿಲ್ಲ ಅನ್ನೋ ಒಂದು ಮಾಹಿತಿ ಇರುವಂಥದ್ದು. ಅಂದರೆ ಅಧಿಕಾರಿಗಳು ಸುಸ್ತು ಆಗಿದ್ದಾರೆ, ಇನ್ನೂ ಕೂಡ ಸಾಕಷ್ಟು ಇರುವಂಥದ್ದು. ಮತ್ತೆ ಅವರು ಕೋರ್ಟ್ ಪರ್ಮಿಷನ್ ತಗೊಂಡು ಅವುಗಳನ್ನು ಕೂಡ ಮಾಹಿತಿ ಕಲೆ ಹಾಕುವಂಥ ಕೆಲಸವನ್ನು ಮಾಡಲಾಗ್ತಿದೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ಗಾಗಿ. ಬೆಳಗಾವಿಯಲ್ಲಿ ಅಕ್ರಮವಾಗಿ ಜನರಿಂದ 4,500 ಕೋಟಿ ರೂಪಾಯಿ ಸಂಗ್ರಹಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿಐಡಿ ಫೀಲ್ಡ್ಗಿಳಿದಿದೆ. ಸಿಐಡಿ ಡಿಐಜಿ ಭೀಮಾಶಂಕರ್ ಗುಳೇದ್ ಬೆಳಗಾವಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಜಿಲ್ಲಾಡಳಿತದಿಂದ ಈ ಪ್ರಕರಣದ ಕುರಿತಾಗಿ ಮಾಹಿತಿಯನ್ನ ಪಡೀತಾರೆ ಅಂತ ಹೇಳಲಾಗಿದೆ. ಉದ್ಯಮಿ ಶಿವಾನಂದ ನೀಲಣ್ಣವರ ಅಕ್ರಮದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಸಿಐಡಿ ಕಲೆ ಹಾಕ್ತಾ ಇದೆ. ಇವತ್ತಿನಿಂದ ಸಿಐಡಿ ಅಧಿಕಾರಿಗಳು ಕೇಸ್ನ ತನಿಖೆಗೆ ಇಳಿದಿದ್ದಾರೆ. ಸಾವಿರಾರು ಕೋಟಿ ಅಕ್ರಮ ಮಾಡಿರ್ತಕ್ಕಂಥ ಒಂದು ಕೇಸ್ ಇದು. ಶಿವಾನಂದ ನೀಲಣ್ಣವರವರನ್ನ ಪೊಲೀಸರು ಬಂಧಿಸಿದ್ದಾರೆ. ಇದೀಗ ಈ ಇಡೀ ಪ್ರಕರಣವನ್ನು ಸಿಐಡಿ ತನಿಖೆ ಮಾಡಲಿದೆ. ಬಹಳ ದೊಡ್ಡ ವ್ಯಾಪ್ತಿಯ ಅಕ್ರಮ ಇದರಲ್ಲಿ ನಡೆದಿದೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ ಮೇಲ್ನೋಟಕ್ಕೆ. ಹಾಗಾಗಿ ಸಿಐಡಿ ಈ ಪ್ರಕರಣದ ತನಿಖೆಗಿಳಿದಿದೆ. ಸಿಐಡಿ ಡಿಐಜಿ ಭೀಮಾಶಂಕರ್ ಗುಳೇದ್ ಅವರೇ ಸ್ವತಃ ಬೆಳಗಾವಿಗೆ ತೆರಳಿದ್ದಾರೆ. ಅಲ್ಲಿ ಜಿಲ್ಲಾಡಳಿತದಿಂದ ಡೀಟೇಲ್ಡ್ ಆಗಿ ಎಲ್ಲ ಮಾಹಿತಿಯನ್ನು ಪಡ್ಕೊಳ್ತಾರೆ. ಅನಂತರ ವಿಚಾರಣೆಯನ್ನು ಆರಂಭ ಮಾಡ್ತಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್. ಮೈಲಾರಿ, ಈ ಶಿವಾನಂದ ನೀಲಣ್ಣವರ್ ಅವರ ವಿಚಾರಣೆಯನ್ನ ಸಿಐಡಿ ಆರಂಭ ಮಾಡಲಿದೆಯಾ? ಜೊತೆಗೆ ಅಲ್ಲಿನ ಸ್ಥಳೀಯರು ಈ ಇಡೀ ಪ್ರಕರಣದ ಕುರಿತಾಗಿ ಏನು ಹೇಳ್ತಾರೆ? ಯಾಕಂದ್ರೆ ಸಾವಿರಾರು ಜನ ಇದರಲ್ಲಿ ದುಡ್ಡು ತೊಡಗಿಸಿದ್ದಾರೆ ಅಂತ ಗೊತ್ತಿರಲಿಲ್ವಾ? ಮೊದಲು ಯಾವಾಗಲೂ ಕ್ಲೂ ಸಿಕ್ಲಿಲ್ವಾ? ಏನೆಲ್ಲ ಅಪ್ಡೇಟ್ ಇದೆ ಈ ಪ್ರಕರಣದ ಕುರಿತಾಗಿ? ಖಂಡಿತ ಶ್ರೀಲಕ್ಷ್ಮಿ. ಸುಮಾರು ಶಿವಾನಂದ್ ನೀಲನ್ ಅವರ ವಿರುದ್ಧ ಸುಮಾರು 4,500 ಕೋಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಐಡಿ ಅಧಿಕಾರಿಗಳು ಕೂಡ ಒಂದು ಹಂತದ ಮಾಹಿತಿ ಕಲೆ ಹಾಕುವಂಥ ಕೆಲಸವನ್ನು ಕೂಡ ಮಾಡಲಾಗಿರುವಂಥದ್ದು ಗಮನಿಸ್ಬೋದು. 3 ಅಧಿಕಾರಿಗಳ ತಂಡ ಈಗಾಗಲೇ ಬಂದಿರುವಂಥದ್ದು. ಜೊತೆಗೆ DYSP ಕೋದಂಡರಾಮ್ ಅಂದರೆ ಸಿಐಡಿಯ DYSP ಆಗಿರುವಂಥ ಕೋದಂಡರಾಮ್ ಅವರ ನೇತೃತ್ವದಲ್ಲಿ ಈಗಾಗಲೇ ಪೊಲೀಸ್ ಠಾಣೆಗೆ ಆಗಮಿಸಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಿರುವಂಥದ್ದು ಗಮನಿಸ್ಬೋದು. ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕ್ಕೊಂಡು ಹೋಗುವಂಥ ಕೆಲಸವನ್ನು ಕೂಡ ಮಾಡಲಾಗಿರುವಂಥದ್ದು. ಜೊತೆಗೆ ಈಗಾಗಲೇ ಈ ಒಂದು ಪ್ರಕರಣ ಸಿಐಡಿಗೆ ಹಸ್ತಾಂತರ ಆಗ್ತಿದ್ದಂತೆ ಏನು ಈಗಾಗಲೇ ಸಿಐಡಿ DIG ಆಗಿರುವಂಥ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಅವರು ಕೂಡ ಈ ಒಂದು ತನಿಖೆಯನ್ನು ಆರಂಭಿಸಿರುವಂಥದ್ದು. ಸ್ವತಃ ಅವರೇ ಕೂಡ ಬಂದಿರುವಂಥದ್ದು. ಮೊದಲ ಹಂತದಲ್ಲಿ ಪೊಲೀಸರು ಏನೆಲ್ಲ ತನಿಖೆಯನ್ನು ಮಾಡಿದ್ದಾರೆ, ಜೊತೆಗೆ ಜಿಲ್ಲಾಡಳಿತದ ಬಳಿ ಯಾವೆಲ್ಲ ಮಾಹಿತಿಗಳಿದ್ದಾವೆ, ಜೊತೆಗೆ ಹಣ ಎಷ್ಟು ಜನ ಹೂಡಿಕೆ ಮಾಡಿದ್ದಾರೆ ಮತ್ತು ಆರೋಪಿ ಶಿವಾನಂದ್ ನೀಲನ್ ಅವರು ಎಲ್ಲೆಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ದಾನೆ ಮತ್ತು ಆತನ ಪರಿಚಯಸ್ಥರು ಯಾರಿದ್ದಾರೆ, ಜೊತೆಗೆ ಇಲ್ಲಿಯವರೆಗೂ ಎಷ್ಟು ಹಣವನ್ನು ಈತ ಖರ್ಚು ಮಾಡಿದ್ದಾನೆ ಅಂದರೆ ಅನಧಿಕೃತವಾಗಿ, ಜೊತೆಗೆ ಇಲ್ಲಿಯವರೆಗೂ ಯಾರೂ ಕೂಡ ಇಲ್ಲಿ ದೂರನ್ನು ಕೊಟ್ಟಿಲ್ಲ. ಹಾಗಾಗಿ ಆ ಒಂದು ವಿಚಾರ ಬಂದರೆ ಕೋರ್ಟ್ನಲ್ಲಿ ಯಾವ ರೀತಿ ಇದನ್ನು ಕೇಸ್ ಸ್ಟ್ಯಾಂಡ್ ಮಾಡಬೇಕು, ಜೊತೆಗೆ ಯಾವ ರೀತಿ ಇದನ್ನು ತನಿಖೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಿರುವಂಥದ್ದು. ನಿನ್ನೆ ಇಡೀ ದಿನ ಕೂಡ ಅಧಿಕಾರಿಗಳು ಪಂಚನಾಮೆಯನ್ನು ಮಾಡಿದರು. ಸುಮಾರು ಸಾಕಷ್ಟು 2 ಮೂಟೆಗಳಷ್ಟು ದಾಖಲೆಗಳನ್ನು ಸಂಗ್ರಹಿಸುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಇದೇ ಒಂದು ಪೊಲೀಸ್ ಠಾಣೆಯಲ್ಲಿ ಸದ್ಯ ಶಿವಾನಂದ್ ನೀಲನ್ ಅವರಿರುವಂಥದ್ದು ಮಾಳಮಾರುತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಎಲ್ಲ ದಾಖಲೆಗಳ ಪರಿಶೀಲನೆ ಕಾರ್ಯ ಕೂಡ ನಡೀತಾ ಇರುವಂಥದ್ದು. ಲ್ಯಾಪ್ಟಾಪ್ ಇರ್ಬೋದು, ಪೆನ್ಡ್ರೈವ್ ಇರ್ಬೋದು, ಜೊತೆಗೆ ಡಿಜಿಟಲ್ ಎವಿಡೆನ್ಸ್ಗಳಿರ್ಬೋದು, ಜೊತೆಗೆ 4 ಅಕೌಂಟ್ಗಳನ್ನು ಈಗಾಗಲೇ ಫ್ರೀಸನ್ನು ಮಾಡಿದ್ದಾರೆ. ಹಾಗಾಗಿ CI ನೇತೃತ್ವದ ಟೆಕ್ನಿಕಲ್ ತಂಡವು ಕೂಡ ಆಗಮಿಸಿರುವಂಥದ್ದು. ಆ ಬ್ಯಾಂಕ್ ಅಕೌಂಟ್ ಎಲ್ಲೆಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ, ಯಾರಿಗೆಲ್ಲ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅನ್ನೋದು ಸಂಪೂರ್ಣವಾದಂಥ ವಿವರಗಳನ್ನು ಇವತ್ತು ಪಡೆಯುವಂಥ ಕೆಲಸವನ್ನು ಕೂಡ ಇಲ್ಲಿ CID ಅಧಿಕಾರಿಗಳು ಕೂಡ ಮಾಡ್ತಿರುವಂಥದ್ದು. ಸುಮಾರು 2 ದಿನಗಳ ಕಾಲ ನಿರಂತರವಾಗಿ ಅಧಿಕಾರಿಗಳು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ಈಗಾಗಲೇ ಬಂಧನದಲ್ಲಿ ಇರುವಂಥ ಶಿವಾನಂದ್ ನೀಲನ್ ಅವರು ಪೊಲೀಸರಿಗೆ ಸಹಕಾರವನ್ನು ಕೊಡ್ತಿಲ್ಲ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಏನೇ ಕೇಳಿದ್ರು ಓಂ ನಮಃ ಶಿವಾಯ ಅನ್ನೋ ನಿಟ್ಟಲ್ಲಿ ಹೇಳಿಕೆಯನ್ನು ಕೊಡ್ತಿದ್ದೇನೆ ಮತ್ತು ನಾನು ಯಾರಿಗೆ ಮೋಸವನ್ನು ಮಾಡಿಲ್ಲ ಅನ್ನೊಂದು ಮಾತನ್ನು ಕೂಡ ಹೇಳ್ತಿದ್ದಾನಂತೆ. ಹಾಗಾಗಿ ಇದು ಪೊಲೀಸರಿಗೆ ತಲೆನೋವಾಗಿರುವಂಥದ್ದು. ಹಾಗಾಗಿ ಈಗ CIDಗೆ ಹಸ್ತಾಂತರ ಆಗಿರೋದ್ರಿಂದ CID ಸಂಪೂರ್ಣವಾದಂಥ ಮಾಹಿತಿಯನ್ನು ಇವತ್ತು ಕಲೆ ಹಾಕುತ್ತೆ. ಇದಾದ ನಂತರ ಅವರು ಕೂಡ ಕೋರ್ಟ್ಗೆ ಆರೋಪಿಯನ್ನು ಪ್ರೊಡ್ಯೂಸ್ ಮಾಡಿ ಮತ್ತೆ ತಮ್ಮ ವಶಕ್ಕೆ ಪಡೆದುಕೊಂಡು ಹೆಚ್ಚಿನ ವಿಚಾರಣೆಯನ್ನು ಕೂಡ ಪಡೆದುಕೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. ಈಗಾಗಲೇ 5 ದಿನಗಳ ಕಾಲ ಜಿಲ್ಲಾ ನ್ಯಾಯಾಧೀಶರು ಪೊಲೀಸರಿಗೆ PC ಕಸ್ಟಡಿಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಇದೇ ಒಂದು ಸ್ಟೇಷನ್ನಲ್ಲಿ ಸದ್ಯ ಆರೋಪಿ ಇರುವಂಥದ್ದು. ಸಾಕಷ್ಟು ಅಕ್ರಮ ಅಂದರೆ ಅನಧಿಕೃತವಾಗಿ ಠೇವಣಿ ಅಂದರೆ
ಅಂದರೆ ಲೋನ್ ರೂಪದಲ್ಲಿ ಠೇವಣಿ ಹಣವನ್ನು ಸಂಗ್ರಹಿಸಂಥ ಗಂಭೀರವಾದಂಥ ಆರೋಪ ಕೂಡ ಕೇಳಿ ಬಂದಿದ್ದು. ಸುಮಾರು 4,500 ಕೋಟಿಗೂ ಹಣವನ್ನು ಈತ ಸಂಗ್ರಹ ಮಾಡಿದ್ದಾನೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಸುಮಾರು 35,000 ಜನರಿಂದ ಹಣ ಸಂಗ್ರಹಿಸಿದಂಥ ಆರೋಪ ಇರುವಂಥದ್ದು. ಅವರಿಗೆ 36 ವರ್ಷಕ್ಕೆ ನಾನು 36% ಬಡ್ಡಿಯನ್ನು ಕೊಡ್ತೇನೆ, 1 ಲಕ್ಷಕ್ಕೆ 3,000 ರೂಪಾಯಿ ಹಣವನ್ನು ಕೊಡ್ತೇನೆ ಅನ್ನೋ ಆಮಿಷವನ್ನು ಕೊಟ್ಟು ಹಣ ಸಂಗ್ರಹ ಮಾಡಿರುವಂಥ ಆರೋಪ ಇರುವಂಥದ್ದು. ಹಾಗಾಗಿ ಜನರ ಠೇವಣಿ ಹಣವನ್ನು ರಕ್ಷಣೆ ಮಾಡಬೇಕು, ಜೊತೆಗೆ ಮುಂದೆ ಈ ರೀತಿ ಯಾರು ವಂಚನೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ದಾಳಿಯನ್ನು ಮಾಡಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಬೆಳಗಾವಿ ಜಿಲ್ಲಾಧಿಕಾರಿಗಳು ಹೇರುವಂಥದ್ದು. ಸದ್ಯ ಸಂಪೂರ್ಣವಾದಂಥ ದಾಖಲೆಗಳ ಪರಿಶೀಲನೆ ಕಾರ್ಯ ಆಗ್ತಿರುವಂಥದ್ದು. ಆದರೆ ಇಲ್ಲಿ ಗಮನಿಸಬೇಕಾದಂಥ ಅಂಶ ಅಂದರೆ ನಿನ್ನೆ ಇಡೀ ದಿನ ಪಂಚನಾಮೆ ಮಾಡಿದ್ರು ಕೂಡ ಸಾಕಷ್ಟು ಏನು ಬಾಂಡ್ಗಳನ್ನು ಇನ್ನೂ ಅವರು ಸೀಲನೆ ಮಾಡಿಲ್ಲ ಅನ್ನೋ ಒಂದು ಮಾಹಿತಿ ಇರುವಂಥದ್ದು. ಅಂದರೆ ಅಧಿಕಾರಿಗಳು ಸುಸ್ತು ಆಗಿದ್ದಾರೆ, ಇನ್ನೂ ಕೂಡ ಸಾಕಷ್ಟು ಇರುವಂಥದ್ದು. ಮತ್ತೆ ಅವರು ಕೋರ್ಟ್ ಪರ್ಮಿಷನ್ ತಗೊಂಡು ಅವುಗಳನ್ನು ಕೂಡ ಮಾಹಿತಿ ಕಲೆ ಹಾಕುವಂಥ ಕೆಲಸವನ್ನು ಮಾಡಲಾಗ್ತಿದೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ಗಾಗಿ. ಬೆಳಗಾವಿಯಲ್ಲಿ ಅಕ್ರಮವಾಗಿ ಜನರಿಂದ 4,500 ಕೋಟಿ ರೂಪಾಯಿ ಸಂಗ್ರಹಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿಐಡಿ ಫೀಲ್ಡ್ಗಿಳಿದಿದೆ. ಸಿಐಡಿ ಡಿಐಜಿ ಭೀಮಾಶಂಕರ್ ಗುಳೇದ್ ಬೆಳಗಾವಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಜಿಲ್ಲಾಡಳಿತದಿಂದ ಈ ಪ್ರಕರಣದ ಕುರಿತಾಗಿ ಮಾಹಿತಿಯನ್ನ ಪಡೀತಾರೆ ಅಂತ ಹೇಳಲಾಗಿದೆ. ಉದ್ಯಮಿ ಶಿವಾನಂದ ನೀಲಣ್ಣವರ ಅಕ್ರಮದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಸಿಐಡಿ ಕಲೆ ಹಾಕ್ತಾ ಇದೆ. ಇವತ್ತಿನಿಂದ ಸಿಐಡಿ ಅಧಿಕಾರಿಗಳು ಕೇಸ್ನ ತನಿಖೆಗೆ ಇಳಿದಿದ್ದಾರೆ. ಸಾವಿರಾರು ಕೋಟಿ ಅಕ್ರಮ ಮಾಡಿರ್ತಕ್ಕಂಥ ಒಂದು ಕೇಸ್ ಇದು. ಶಿವಾನಂದ ನೀಲಣ್ಣವರವರನ್ನ ಪೊಲೀಸರು ಬಂಧಿಸಿದ್ದಾರೆ. ಇದೀಗ ಈ ಇಡೀ ಪ್ರಕರಣವನ್ನು ಸಿಐಡಿ ತನಿಖೆ ಮಾಡಲಿದೆ. ಬಹಳ ದೊಡ್ಡ ವ್ಯಾಪ್ತಿಯ ಅಕ್ರಮ ಇದರಲ್ಲಿ ನಡೆದಿದೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ ಮೇಲ್ನೋಟಕ್ಕೆ. ಹಾಗಾಗಿ ಸಿಐಡಿ ಈ ಪ್ರಕರಣದ ತನಿಖೆಗಿಳಿದಿದೆ. ಸಿಐಡಿ ಡಿಐಜಿ ಭೀಮಾಶಂಕರ್ ಗುಳೇದ್ ಅವರೇ ಸ್ವತಃ ಬೆಳಗಾವಿಗೆ ತೆರಳಿದ್ದಾರೆ. ಅಲ್ಲಿ ಜಿಲ್ಲಾಡಳಿತದಿಂದ ಡೀಟೇಲ್ಡ್ ಆಗಿ ಎಲ್ಲ ಮಾಹಿತಿಯನ್ನು ಪಡ್ಕೊಳ್ತಾರೆ. ಅನಂತರ ವಿಚಾರಣೆಯನ್ನು ಆರಂಭ ಮಾಡ್ತಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್. ಮೈಲಾರಿ, ಈ ಶಿವಾನಂದ ನೀಲಣ್ಣವರ ವಿಚಾರಣೆಯನ್ನ ಸಿಐಡಿ ಆರಂಭ ಮಾಡಲಿದೆಯಾ? ಜೊತೆಗೆ ಅಲ್ಲಿನ ಸ್ಥಳೀಯರು ಈ ಇಡೀ ಪ್ರಕರಣದ ಕುರಿತಾಗಿ ಏನು ಹೇಳ್ತಾರೆ? ಯಾಕಂದ್ರೆ ಸಾವಿರಾರು ಜನ ಇದರಲ್ಲಿ ದುಡ್ಡು ತೊಡಗಿಸಿದ್ದಾರೆ ಅಂತ ಗೊತ್ತಿರಲಿಲ್ವಾ? ಮೊದಲು ಯಾವಾಗಲೂ ಕ್ಲೂ ಸಿಕ್ಲಿಲ್ವಾ? ಏನೆಲ್ಲ ಅಪ್ಡೇಟ್ ಇದೆ ಈ ಪ್ರಕರಣದ ಕುರಿತಾಗಿ? ಖಂಡಿತ ಶ್ರೀಲಕ್ಷ್ಮಿ. ಸುಮಾರು ಶಿವಾನಂದ್ ನೀಲನ್ ಅವರ ವಿರುದ್ಧ ಸುಮಾರು 4,500 ಕೋಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಐಡಿ ಅಧಿಕಾರಿಗಳು ಕೂಡ ಒಂದು ಹಂತದ ಮಾಹಿತಿ ಕಲೆ ಹಾಕುವಂಥ ಕೆಲಸವನ್ನು ಕೂಡ ಮಾಡಲಾಗಿರುವಂಥದ್ದು ಗಮನಿಸ್ಬೋದು. 3 ಅಧಿಕಾರಿಗಳ ತಂಡ ಈಗಾಗಲೇ ಬಂದಿರುವಂಥದ್ದು. ಜೊತೆಗೆ DYSP ಕೋದಂಡರಾಮ್, ಅಂದರೆ ಸಿಐಡಿಯ DYSP ಆಗಿರುವಂಥ ಕೋದಂಡರಾಮ್ ಅವರ ನೇತೃತ್ವದಲ್ಲಿ ಈಗಾಗಲೇ ಪೊಲೀಸ್ ಠಾಣೆಗೆ ಆಗಮಿಸಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಿರುವಂಥದ್ದು ಗಮನಿಸ್ಬೋದು. ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕ್ಕೊಂಡು ಹೋಗುವಂಥ ಕೆಲಸವನ್ನು ಕೂಡ ಮಾಡಲಾಗಿರುವಂಥದ್ದು. ಜೊತೆಗೆ ಈಗಾಗಲೇ ಈ ಒಂದು ಪ್ರಕರಣ ಸಿಐಡಿಗೆ ಹಸ್ತಾಂತರ ಆಗ್ತಿದ್ದಂತೆ ಏನು ಈಗಾಗಲೇ ಸಿಐಡಿ DIG ಆಗಿರುವಂಥ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಅವರು ಕೂಡ ಈ ಒಂದು ತನಿಖೆಯನ್ನು ಆರಂಭಿಸಿರುವಂಥದ್ದು. ಸ್ವತಃ ಅವರೇ ಕೂಡ ಬಂದಿರುವಂಥದ್ದು. ಮೊದಲ ಹಂತದಲ್ಲಿ ಪೊಲೀಸರು ಏನೆಲ್ಲ ತನಿಖೆಯನ್ನು ಮಾಡಿದ್ದಾರೆ, ಜೊತೆಗೆ ಜಿಲ್ಲಾಡಳಿತದ ಬಳಿ ಯಾವೆಲ್ಲ ಮಾಹಿತಿಗಳಿದ್ದಾವೆ, ಜೊತೆಗೆ ಹಣ ಎಷ್ಟು ಜನ ಹೂಡಿಕೆ ಮಾಡಿದ್ದಾರೆ, ಮತ್ತು ಆರೋಪಿ ಶಿವಾನಂದ್ ನೀಲನ್ ಅವರು ಎಲ್ಲೆಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ದಾನೆ ಮತ್ತು ಆತನ ಪರಿಚಯಸ್ಥರು ಯಾರಿದ್ದಾರೆ, ಜೊತೆಗೆ ಇಲ್ಲಿಯವರೆಗೂ ಎಷ್ಟು ಹಣವನ್ನು ಈತ ಖರ್ಚು ಮಾಡಿದ್ದಾನೆ ಅಂದರೆ ಅನಧಿಕೃತವಾಗಿ, ಜೊತೆಗೆ ಇಲ್ಲಿಯವರೆಗೂ ಯಾರೂ ಕೂಡ ಇಲ್ಲಿ ದೂರನ್ನು ಕೊಟ್ಟಿಲ್ಲ. ಹಾಗಾಗಿ ಆ ಒಂದು ವಿಚಾರ ಬಂದರೆ ಕೋರ್ಟ್ನಲ್ಲಿ ಯಾವ ರೀತಿ ಇದನ್ನು ಕೇಸ್ ಸ್ಟ್ಯಾಂಡ್ ಮಾಡಬೇಕು, ಜೊತೆಗೆ ಯಾವ ರೀತಿ ಇದನ್ನು ತನಿಖೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಿರುವಂಥದ್ದು. ನಿನ್ನೆ ಇಡೀ ದಿನ ಕೂಡ ಅಧಿಕಾರಿಗಳು ಪಂಚನಾಮೆಯನ್ನು ಮಾಡಿದರು. ಸುಮಾರು ಸಾಕಷ್ಟು 2 ಮೂಟೆಗಳಷ್ಟು ದಾಖಲೆಗಳನ್ನು ಸಂಗ್ರಹಿಸುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಇದೇ ಒಂದು ಪೊಲೀಸ್ ಠಾಣೆಯಲ್ಲಿ ಸದ್ಯ ಶಿವಾನಂದ್ ನೀಲನ್ ಅವರಿರುವಂಥದ್ದು ಮಾಳಮಾರುತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಎಲ್ಲ ದಾಖಲೆಗಳ ಪರಿಶೀಲನೆ ಕಾರ್ಯ ಕೂಡ ನಡೀತಾ ಇರುವಂಥದ್ದು. ಲ್ಯಾಪ್ಟಾಪ್ ಇರ್ಬೋದು, ಪೆನ್ ಡ್ರೈವ್ ಇರ್ಬೋದು, ಜೊತೆಗೆ ಡಿಜಿಟಲ್ ಎವಿಡೆನ್ಸ್ಗಳಿರ್ಬೋದು, ಜೊತೆಗೆ 4 ಅಕೌಂಟ್ಗಳನ್ನು ಈಗಾಗಲೇ ಫ್ರೀಸನ್ನು ಮಾಡಿದ್ದಾರೆ. ಹಾಗಾಗಿ CI ನೇತೃತ್ವದ ಟೆಕ್ನಿಕಲ್ ತಂಡವೂ ಕೂಡ ಆಗಮಿಸಿರುವಂಥದ್ದು. ಆ ಬ್ಯಾಂಕ್ ಅಕೌಂಟ್ ಎಲ್ಲೆಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ, ಯಾರಿಗೆಲ್ಲ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅನ್ನೋದು ಸಂಪೂರ್ಣವಾದಂಥ ವಿವರಗಳನ್ನು ಇವತ್ತು ಪಡೆಯುವಂಥ ಕೆಲಸವನ್ನು ಕೂಡ ಇಲ್ಲಿ CID ಅಧಿಕಾರಿಗಳು ಕೂಡ ಮಾಡ್ತಿರುವಂಥದ್ದು. ಸುಮಾರು 2 ದಿನಗಳ ಕಾಲ ನಿರಂತರವಾಗಿ ಅಧಿಕಾರಿಗಳು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ಈಗಾಗಲೇ ಬಂಧನದಲ್ಲಿ ಇರುವಂಥ ಶಿವಾನಂದ್ ನೀಲನ್ ಅವರು ಪೊಲೀಸರಿಗೆ ಸಹಕಾರವನ್ನು ಕೊಡ್ತಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಏನೇ ಕೇಳಿದ್ರು ಓಂ ನಮಃ ಶಿವಾಯ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಡ್ತಿದ್ದೇನೆ ಮತ್ತು ನಾನು ಯಾರಿಗೆ ಮೋಸವನ್ನು ಮಾಡಿಲ್ಲ ಅನ್ನೋ ಒಂದು
ಮಾತನ್ನು ಕೂಡ ಎತ್ತಿದ್ದಾನಂತೆ. ಹಾಗಾಗಿ ಇದು ಪೊಲೀಸರಿಗೆ ತಲೆನೋವು ಆಗಿರುವಂಥದ್ದು. ಹಾಗಾಗಿ ಈಗ CIDಗೆ ಹಸ್ತಾಂತರ ಆಗಿರೋದ್ರಿಂದ CID ಸಂಪೂರ್ಣವಾದಂಥ ಮಾಹಿತಿಯನ್ನು ಇವತ್ತು ಕಲೆ ಹಾಕುತ್ತೆ. ಇದಾದ ನಂತರ ಅವರು ಕೂಡ ಕೋರ್ಟ್ಗೆ ಆರೋಪಿಯನ್ನು ಪ್ರೊಡ್ಯೂಸ್ ಮಾಡಿ ಮತ್ತೆ ತಮ್ಮ ವಶಕ್ಕೆ ಪಡೆದುಕೊಂಡು ಹೆಚ್ಚಿನ ವಿಚಾರಣೆಯನ್ನು ಕೂಡ ಪಡೆದುಕೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. ಈಗಾಗಲೇ 5 ದಿನಗಳ ಕಾಲ ಜಿಲ್ಲಾ ನ್ಯಾಯಾಧೀಶರು ಪೊಲೀಸರಿಗೆ PC ಕಸ್ಟಡಿಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಇದೇ ಒಂದು ಸ್ಟೇಷನ್ನಲ್ಲಿ ಸದ್ಯ ಆರೋಪಿ ಇರುವಂಥದ್ದು. ಸಾಕಷ್ಟು ಅಕ್ರಮ ಅಂದರೆ ಅನಧಿಕೃತವಾಗಿ ಠೇವಣಿ ಅಂದರೆ ಲೋನ್ ರೂಪದಲ್ಲಿ ಠೇವಣಿ ಹಣವನ್ನು ಸಂಗ್ರಹಿಸಿದಂಥ ಗಂಭೀರವಾದಂಥ ಆರೋಪ ಕೂಡ ಕೇಳಿ ಬಂದಿದ್ದು. ಸುಮಾರು 4,500 ಕೋಟಿಗೂ ಹಣವನ್ನು ಈತ ಸಂಗ್ರಹ ಮಾಡಿದ್ದಾನೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಸುಮಾರು 35,000 ಜನರಿಂದ ಹಣ ಸಂಗ್ರಹಿಸಿದಂಥ ಆರೋಪ ಇರುವಂಥದ್ದು. ಅವರಿಗೆ 36 ವರ್ಷಕ್ಕೆ ನಾನು 36% ಬಡ್ಡಿಯನ್ನು ಕೊಡ್ತೇನೆ, 1 ಲಕ್ಷಕ್ಕೆ 3,000 ರೂಪಾಯಿ ಹಣವನ್ನು ಕೊಡ್ತೇನೆ ಅನ್ನೋ ಆಮಿಷವನ್ನು ಕೊಟ್ಟು ಹಣ ಸಂಗ್ರಹ ಮಾಡಿರುವಂಥ ಆರೋಪ ಇರುವಂಥದ್ದು. ಹಾಗಾಗಿ ಜನರ ಠೇವಣಿ ಹಣವನ್ನು ರಕ್ಷಣೆ ಮಾಡಬೇಕು, ಜೊತೆಗೆ ಮುಂದೆ ಈ ರೀತಿ ಯಾರು ವಂಚನೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ದಾಳಿಯನ್ನು ಮಾಡಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಬೆಳಗಾವಿ ಜಿಲ್ಲಾಧಿಕಾರಿಗಳು ಹೇರುವಂಥದ್ದು. ಸದ್ಯ ಸಂಪೂರ್ಣವಾದಂಥ ದಾಖಲೆಗಳ ಪರಿಶೀಲನೆ ಕಾರ್ಯ ಆಗ್ತಿರುವಂಥದ್ದು. ಆದರೆ ಇಲ್ಲಿ ಗಮನಿಸಬೇಕಾದಂಥ ಅಂಶ ಅಂದರೆ ನಿನ್ನೆ ಇಡೀ ದಿನ ಪಂಚನಾಮೆ ಮಾಡಿದ್ರು ಕೂಡ ಸಾಕಷ್ಟು ಏನು ಬಾಂಡ್ಗಳನ್ನು ಇನ್ನೂ ಅವರು ಸೀಲನೆ ಮಾಡಿಲ್ಲ ಅನ್ನೋ ಒಂದು ಮಾಹಿತಿ ಇರುವಂಥದ್ದು. ಅಂದರೆ ಅಧಿಕಾರಿಗಳು ಸುಸ್ತು ಆಗಿದ್ದಾರೆ, ಇನ್ನೂ ಕೂಡ ಸಾಕಷ್ಟು ಇರುವಂಥದ್ದು. ಮತ್ತೆ ಅವರು ಕೋರ್ಟ್ ಪರ್ಮಿಷನ್ ತಗೊಂಡು ಅವುಗಳನ್ನು ಕೂಡ ಮಾಹಿತಿ ಕಲೆ ಹಾಕುವಂಥ ಕೆಲಸವನ್ನು ಮಾಡಲಾಗ್ತಿದೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ಗಾಗಿ.